ಈ ಕಾರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಕಾರು. ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ವಿಶ್ವವಿಖ್ಯಾತ ಮೈಸೂರು ಮೃಗಾಲಯ, ಮೈಸೂರು ಪ್ಯಾಲೇಸ್, KRS ಡ್ಯಾಮ್ ಹಾಗೂ ಬೃಂದಾವನ ಗಾರ್ಡನ್, ಟಿಪ್ಪು ಸುಲ್ತಾನರ ಗುಂಬಸ್ ಹಾಗೂ ಅವರ ಬೇಸಿಗೆ ಅರಮನೆಯನ್ನು ಭೇಟಿ ನೀಡಿದಂಥ ಸುಂದರ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀವಿ. ನೀವು ಮೈಸೂರಿನ ಯಾವೆಲ್ಲ ಪ್ಲೇಸ್ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ಬರುವಂಥ ಗೆಸ್ಟ್ನೆಲ್ಲ ಇಲ್ಲಿ ತೊಗೊಂಡು ಬಂದು ರೆಸ್ಟಿಗೆ ಅಂತ ಸಮ್ಮರ್ ಪ್ಯಾಲೇಸ್ ಅಂತ ಹೇಳ್ತಾರೆ. ದರಿಯಾ ದೌಲತ್ ಬಾಗ್ ಮತ್ತು ಸಮ್ಮರ್ ಪ್ಯಾಲೇಸ್ ಅಂತ ಇದಕ್ಕೆ ಹೇಳ್ತಾರೆ. ಅವ್ರಿಗೆ ರೆಸ್ಟು ಕೊಡೋಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬರ್ತಾಯಿದ್ರು ಅನ್ನೋದು ನಾನು ಈಗ ಜಸ್ಟಲ್ಲಿ ಓದಿದೆ, ಅದನ್ನೇ ವಿವರಣೆಯಾಗಿ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಮೈಸೂರಲ್ಲಿದ್ದೀವಿ. ಹುಡುಗೋಡದಿಂದ ಮೈಸೂರಿಗೆ ಬಂದ್ವಿ. ನಿನ್ನೆ ನೈಟ್ ನಾವು ಬಿಟ್ವಿ, ಮಾರ್ನಿಂಗ್ ನಾವು ರೀಚ್ ಆದ್ವಿ. ಸೊ ಫಸ್ಟ್ ನಾವು ಬಂದಿದ್ದು ಮೈಸೂರು ಝೂವನ್ನು ನೋಡಲಿಕ್ಕೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. Hello guys, we're in the train. Then Where are you going to? we're going to Mysore. Where it means to do. Mysore Zoo. Yeah, Mysore Zoo. Hi. Hi. Bye. Bye. It's already late. It's already late. I go to sleep. ಕಣ್ಮತ್ತೆ ಎಲ್ಲರೂ ಕಟ್ಟಲಿಕ್ಕೆ ಹೋಯ್ತು. ಇವತ್ತಿನ ನಮ್ಮ ಈ ಪಯಣ ಶುರು ಆಗೋದು ಮೈಸೂರು ಝೂದಿಂದ. ನಾವು ಜೋಸಣ್ಣ ಫ್ಯಾಮಿಲಿ ಹಾಗೂ ನನ್ನ ಬ್ರದರ್ ಇನ್ ಲಾ ಎಬೇಣನ ಒಟ್ಟಿಗೆ ನಾವು ಕುಟುಂಬವಾಗಿ ಮೈಸೂರು ಝೂನ ನೋಡಲಿಕ್ಕೆ ಬಂದಿದ್ವಿ. 2 ಡೇಸ್ ನಾವು ಇಲ್ಲಿ ಸ್ಟೇ ಮಾಡಿದ್ವಿ. ಮೈಸೂರು ಝೂ ಬಗ್ಗೆ ಕ್ವಿಕ್ಕಾಗಿ ಹೇಳೋದಾದರೆ, ಇದು ಭಾರತದ ಅತ್ಯಂತ ಹಳೆಯ ಹಾಗೂ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದಾಗಿದ್ದು, ಇದನ್ನು 1892ರಲ್ಲಿ ಮೈಸೂರಿನ ಮಹಾರಾಜರಾದಂಥ ಶ್ರೀ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಸ್ಥಾಪನೆ ಮಾಡ್ತಾರೆ. ಇದು ಪ್ರಾರಂಭದಲ್ಲಿ ಕೇವಲ 10.9 ಎಕರೆಯಷ್ಟು ಪ್ರದೇಶದಲ್ಲಿತ್ತು, ಆದರೆ ಈಗ ಸುಮಾರು 157 ಎಕರೆಯಷ್ಟು ವಿಸ್ತಾರ ಪ್ರದೇಶವನ್ನು ಹೊಂದಿದೆ. ಇದರಲ್ಲಿ ಸುಂದರವಾದ ಕರಂಜಿ ಕೆರೆ ಕೂಡ ಸೇರುತ್ತೆ. ಇಲ್ಲಿ ಆನಿಮಲ್ ಅಡಾಪ್ಷನ್ ಕೂಡ ಇದೆ, ಅಂದರೆ ಪ್ರಾಣಿಗಳನ್ನು ದತ್ತು ಪಡೆಯೋ ಒಂದು ವಿಶೇಷ ಯೋಜನೆ ಕೂಡ ಇವರಿಟ್ಟಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಕಾಡಿನ ರಾಜ ಸಿಂಹ ಎಷ್ಟು ಗಂಭೀರವಾಗಿ ಕುಳಿತುಕೊಂಡಿದ್ದಾನೆ. ಈ ಹುಲಿಯ ಗರ್ಜನೆ, ಬಲಿಷ್ಠವಾದ ಕಾಡುಕೋಣ, ಗುಂಪು ಗುಂಪಾಗಿ ಓಡ್ತಿರುವಂಥ ಈ ಜಿಂಕೆ ಮತ್ತು ಕಲರ್ ಬರ್ಡ್ಸು, ನಮ್ಮ ಅಚ್ಚುಮೆಚ್ಚಿನ ಆನೆ ಹಾಗೂ ಮೃಗಾಲಯದ ವಿವಿಧ ವನ್ಯಜೀವಿಗಳು. ಒಟ್ಟಿನಲ್ಲಿ ಹೇಳೋದಾದರೆ ಪ್ರಕೃತಿಯ ಮಡಿಲಲ್ಲಿ ಈ ಪ್ರಾಣಿಗಳನ್ನು ನೋಡೋದು ಒಂದು ಹಬ್ಬ ಅಂತಲೇ ಹೇಳ್ಬೋದು. ಈ ಮೈಸೂರು ಝೂನಲ್ಲಿ ಅತ್ಯಂತ ಆಕರ್ಷಕವಾದ ಪ್ರಾಣಿ ಯಾವುದಂದರೆ ಅದು ಜಿರಾಫೆನೇ. ಇದು ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಭೂ ಪ್ರಾಣಿಯಾಗಿದ್ದು, ಇದರ ಎತ್ತರ ಸುಮಾರು 14ರಿಂದ 15 ಅಡಿ ಇರುತ್ತೆ ಮತ್ತು ಉದ್ದವಾದ ಕುತ್ತಿಗೆ ಮತ್ತು ಕಾಲುಗಳನ್ನು ಇದು ಹೊಂದಿರೋದ್ರಿಂದ ಇದು ಎಲ್ಲ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ. ಅದಾದ ನಂತರ ನಮ್ಮ ಪ್ರಯಾಣವನ್ನು ಮೈಸೂರು ಅರಮನೆ ಕಡೆ ಮುಂದುವರಿಸ್ತೀವಿ. ಭಾರತದ ಅತ್ಯಂತ ಪ್ರಸಿದ್ಧ ಅರಮನೆಗಳಲ್ಲೊಂದು ಆಗಿರುವಂಥ ಈ ಅರಮನೆ ಇತಿಹಾಸ ಮತ್ತು ಭವ್ಯತೆಗೆ ಹೆಸರುವಾಸಿಯಾಗಿರುತ್ತೆ. ಮುಸೇ ಎವ್ಡ ನಂಬಳ ಮೈಸೂರು ಅರಮನೆ. ಇವಾಗ ನಾವು ನೋಡ್ತಿರುವಂಥ ಅರಮನೆ ಏನಿದೆ, ಮೊದಲು ಮರದಿಂದ ಕಟ್ಟದಂಥ ಅರಮನೆಯಾಗಿತ್ತು. ಇದು 1892ರಲ್ಲಿ ದಸರಾ ಹಬ್ಬದ ಟೈಮಲ್ಲಿ ಬೆಂಕಿ ಒಂದು ಅವಘಡ ಆಗಿ ಸುಟ್ಟು ಹೋಗಿರುತ್ತೆ. ನಂತರ ಒಡೆಯರ್ ರಾಜವಂಶದವರು ಹೊಸ ಅರಮನೆಯನ್ನು ಸ್ಥಾಪಿಸ್ತಾರೆ. ಈ ಅದ್ಭುತ ಅರಮನೆಯನ್ನು ಬ್ರಿಟಿಷ್ ಆರ್ಕಿಟೆಕ್ಟ್ ಆದಂಥ ಹೆನ್ರಿ ಇವ್ರಿನ್ ಅವರು ವಿನ್ಯಾಸಗೊಳಿಸಿದ್ದು 1912ರಲ್ಲಿ ನಿರ್ಮಾಣ ಪೂರ್ಣಗೊಳ್ಳುತ್ತೆ. ಸುಮಾರು 72 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವಂಥ ಈ ಅರಮನೆ ಇಂಡೋ ಸಾರಸೆನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಒಳಗೆ ಹೋಗ್ತಿದ್ದಂತೆ ಈ ಭವ್ಯವಾದ ದರ್ಬಾರ್ ಹಾಲು, ಹಾಗೆ ಸುಂದರವಾದ ಕಲಾಕೃತಿಗಳು, ಕಲರ್ ಸೀಲಿಂಗು, ತುಂಬ ಅಲಂಕಾರವಾಗಿ ಕೆತ್ತದಂಥ ಕಂಬಗಳು, ರಾಜ ಯೂಸ್ ಮಾಡಿದಂಥ ಐಟಮ್ಸು, ಇದೆಲ್ಲ ನೋಡಿದಾಗ ನಾವು ಹಳೆಯ ಕಾಲಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಇಲ್ಲಿ ಎಡಭಾಗದಲ್ಲಿ ನೀವು ನೋಡ್ತಾ ಇರುವಂಥ ಒಂದು ಪೇಂಟಿಂಗ್ಸ್ ಏನಿದೆ, ಇದೆಲ್ಲ ದಸರಾ ಉತ್ಸವದ ಮೆರವಣಿಗೆಯ ಚಿತ್ರ. ಯಾವುದು ಇಮ್ಯಾಜಿನರಿ ಪೇಂಟಿಂಗ್ ಅಲ್ಲ, ಆ್ಯಕ್ಚುಯಲ್ ರಿಯಲ್ ಪರ್ಸನ್ಸ್ ಇದೆಲ್ಲ. 3D ಮತ್ತು 2D ಎಫೆಕ್ಟ್ಸಲ್ಲಿ ಇದಿರುತ್ತೆ. ಈ ಕಡೆ ಬಲ್ಗಡೆ ಕಾಣ್ತಾ ಇರೋದು ಆಕ್ಟಗನ್ ಶೇಪ್ ಅಲ್ಲಿರುವಂಥ ಒಂದು ಮದುವೆ ಹಾಲು, ಕಾಸ್ಟ್ ಮತ್ತು ಐರನ್ ಪಿಲ್ಲರಲ್ಲಿ ಮಾಡಿದ್ದು. ಸೊ ಇಲ್ಲಿನೂ ಕೂಡ ನೀವು ನೋಡ್ತಾ ಇರುವಂಥ ಎಲ್ಲ ಫೋಟೋಸು 3D ಆ್ಯಂಡ್ 2D ಎಫೆಕ್ಟ್ಸಲ್ಲಿರುವಂಥ ಒಂದು ಫೋಟೋಸು.
ಇವೆಲ್ಲ ಗಿಫ್ಟು ಮತ್ತು ಇನ್ವಿಟೇಷನ್ ಕೊಡುವಂಥ ಬಾಕ್ಸ್ಗಳು. ಇದು ಮೊದಲು ಡ್ರೆಸ್ಸಿಂಗ್ ರೂಮ್ ಆಗಿ ಯೂಸ್ ಮಾಡ್ತಾ ಇದ್ರು, ಇವಾಗ ಚೇರ್ಸನ್ನು ಇಟ್ಟಿದ್ದಾರೆ. ಇದು ದಸರಾ ಮೆರವಣಿಗೆಯ ಗಜೇಂದ್ರ ಅನ್ನೋ ಆನೆಯ ಒರಿಜಿನಲ್ ದಂತ. ಈ ಕಡೆ ಆನಿಮಲ್ಸನ್ನು ಸ್ಟಫ್ ಮಾಡಿದಂಥ ಸೀಕ್ರೆಟ್ ರೂಮ್ ಇದೆ. ಇದು ಅರಮನೆಯ ಪ್ರಮುಖ ಆಕರ್ಷಣೆಯಾಗಿದ್ದು ಇದು ಡಿಗ್ನಿಟರಿ ಗ್ಯಾಲರಿ. ಈ ಕಡೆ ಇರೋದು ಕಾಮನ್ ಲೇಡೀಸ್ ಗ್ಯಾಲರಿ. ಇದು ಪ್ರೈವೇಟ್ ದರ್ಬಾರ್ ಆಗಿದ್ದು ಇದು ನವರಾತ್ರಿಯಲ್ಲಿ ಇಲ್ಲಿ ಪೂಜೆ ನಡೆಯುತ್ತೆ. ಇಲ್ಲೇ ರಾಜರು ಎಂಟರ್ ಆಗುವಂಥ ಒಂದು ಸ್ಥಳ. ಇದೆಲ್ಲ ಜಂಬೂ ಸವಾರಿಯ ಆನೆಯ ಆಭರಣಗಳು. ವಾವ್, ಈ ರೋಸ್ ಗಾರ್ಡನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದಾದ ನಂತರ ನಾವು ಭೇಟಿ ನೀಡಿದ್ದು ಪ್ರಸಿದ್ಧ KRS ಡ್ಯಾಮ್ ಪಕ್ಕದಲ್ಲಿರುವಂಥ ಒಂದು ಸುಂದರ ಬೃಂದಾವನ ಗಾರ್ಡನ್ಗೆ. ಈ ಬೃಂದಾವನ ಗಾರ್ಡನ್ನು ಸುಂದರ ತೋಟ ಮತ್ತು ಮ್ಯೂಸಿಕಲ್ ಫೌಂಟನ್ಗೆ ತುಂಬ ಪ್ರಸಿದ್ಧ. ಈ ಸಂಜೆ ಟೈಮಲ್ಲಿ ನೀರು ಸಂಗೀತದ ತಾಳಕ್ಕೆ ಕುಣಿಯುವಂಥ ಒಂದು ದೃಶ್ಯ ನೋಡಿದ್ರೆ ಮನಸ್ಸು ತುಂಬಿ ಹೋಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಬಂದಿದ್ದು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಮನ್ನು ನೋಡಲಿಕ್ಕೆ. ಈ ಕಾರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಕಾಲೇಜ್ ಡೇಸಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಕಾರು. ಎಂಟ್ರೆನ್ಸಲ್ಲೇ ಎವಲ್ಯೂಷನ್ ಆಫ್ ವೀಲ್ಸ್ ಯಾವ ಥರ ಆಗಿದೆ ಅಂತ ನಾವು ನೋಡ್ಬೋದು. ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಚಾರಿಯೇಟ್ಸು. ನಿಮ್ಮಲ್ಲಿ ಯಾರಿಗೆಲ್ಲ ಕಾರು ಬೈಕ್ಗಳು ತುಂಬ ಇಷ್ಟ ಇರುತ್ತೋ ಹಾಗೂ ವಿಂಟೇಜ್ ಕಾರುಗಳ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರೋರು ಒಂದು ಸಾರಿ ಈ ಪ್ಲೇಸ್ನ ವಿಸಿಟ್ ಮಾಡಿ ನೋಡಿ. ಇಲ್ಲಿನ ಅತ್ಯಂತ ಹಳೆಯ ಕಾರು ಅಂದರೆ ಅದು 1925ರ ಫಿಯಟ್ 501 ಅನ್ನೋ ಈ ಒಂದು ಕಾರು. ಈ ಮ್ಯೂಸಿಯಂನ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿನ ಪ್ರತಿಯೊಂದು ಕಾರು ರನ್ನಿಂಗ್ ಕಂಡೀಷನಲ್ಲಿ ಇರುತ್ತೆ. ಇಂದಿಗೂ ಕೂಡ ಇದನ್ನು ಓಡಿಸಬಹುದು. 1936ನ ಓಫೆಲ್ ಕ್ಯಾಡೆಟ್ ಅನ್ನೋ ಕಾರು. ಈ ಕಾರು ನಮ್ಮ ಶಂಕರ್ ನಾಗ್ ಅವರು ಆಕ್ಸಿಡೆಂಟ್ ಮೂವಿಯಲ್ಲಿ ಯೂಸ್ ಮಾಡಿದಂಥ ಕಾರು. 1929 ಬ್ಯೂಕ್ ಸೀರೀಸ್ ಕಾರು. ಇದು ಹಳೆಯ ಕಾಲದಲ್ಲಿ ರಾಜರಾಣಿಯರು ಕೂತ್ಕೊಳ್ತಾ ಇದ್ದಂಥ ಒಂದು ಪಲ್ಲಕ್ಕಿ ಇದು. ಇಲ್ಲಿ ಇನ್ನೊಂದು ಸ್ಪೆಷಲ್ ಕಾರ್ ಇದೆ. ಜಯಚಾಮರಾಜೇಂದ್ರ ಒಡೆಯರು ಯೂಸ್ ಮಾಡಿರುವಂಥ ಒಂದು ಕಾರು. 1946 ಡೈಮ್ಲರ್ D36 ಅನ್ನುವಂಥ ಒಂದು ಕಾರು. ಈ ವಿಂಟೇಜ್ ಕಾರ್ ಮ್ಯೂಸಿಯಂನಲ್ಲಿ ಕಾರ್ಗಳ ಜೊತೆ ಹಳೆ ಕಾಲದ ಬೈಕುಗಳು ಕೂಡ ತುಂಬ ಕಲೆಕ್ಷನ್ಸನ್ನು ನಾವು ಇಲ್ಲಿ ನೋಡ್ಬೋದು. ಬೈಕ್ಗಳ ಒಂದೊಂದು ಕಾಲಘಟ್ಟ ನಾವು ತಂತ್ರಜ್ಞಾನ ಅವುಗಳ ವಿನ್ಯಾಸ ನಾವು ನೋಡೋದಾದರೆ ಇಲ್ಲಿ ಹೇಗಿದೆ ಅಂದರೆ ದಪ್ಪವಾದ ಒಂದು ಲೋಹದ ಬಾಡಿ ಇರುತ್ತೆ, ದೊಡ್ಡ ಹೆಡ್ಲೈಟ್ಗಳು ಮತ್ತು ಕ್ಲಾಸಿಕ್ ಹ್ಯಾಂಡಲ್ಗಳು, ಗಟ್ಟಿಯಾದ ಎಂಜಿನ್ಗಳೇ ಇಲ್ಲಿ ಬೈಕ್ನ ವಿಶೇಷತೆ. ಒಂದು ಕಾಲದಲ್ಲಿ ಈ ಬೈಕ್ಗಳು ಜನರ ಪ್ರಮುಖ ಸಂಚಾರ ಸಾಧನವಾಗಿತ್ತು. ಮತ್ತು ಅವುಗಳ ಸರಳ ನಿರ್ಮಾಣ ಆಗಿರ್ಬೋದು, ಅದರ ಎಂಜಿನ್ಗಳ ಒಂದು ಬಲಿಷ್ಠತೆ, ಲಾಂಗ್ ಜರ್ನೀಸಿಗೂ ಕೂಡ ಈ ಬೈಕ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಇದು ಅವಾಗ ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಮಿಲಿಟ್ರಿ ಟ್ರಕ್ಕು. ಅದರ ಟಯರು, ಅದರ ಒಂದು ಸ್ಟ್ರಕ್ಚರ್ ನೋಡಿ ಹೇಗಿದೆ. ಈ ಕಾರು ಡಾಕ್ಟರ್ ವಿಷ್ಣುವರ್ಧನ್ ಅವರ 1983 ಡ್ಯಾಟ್ಸನ್ ಬ್ಲೂ ಬರ್ಡ್ ಅನ್ನೋ ಒಂದು ಕಾರು.
ವಿಂಟೇಜ್ ಕಾರ್ ಕಲೆಕ್ಷನ್ಸ್ಗೆ ನೀವು ಬರೋದಾದರೆ ಮರ್ಸಿಡೀಸ್ ಬೆನ್ಸ್, BMW, ಚವರ್ಲೆಟ್ ಬೆಲ್, ಆರ್ಮಿ ಟ್ರಕ್ಸು, ಹಾಗೆ ತುಂಬ ಜನ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡಿದಂಥ ಕಾರ್ ಆಗಿರ್ಬೋದು, ಹಾಗೆ CV ರಾಮನ್ ಅವರು ಯೂಸ್ ಮಾಡಿದಂಥ ಕಾರು, ಇನ್ನೂ ತುಂಬ ಕಲೆಕ್ಷನ್ಸ್ಗಳನ್ನು ನೀವಿಲ್ಲಿ ನೋಡಬಹುದು. ಅದಾದಮೇಲೆ ನಾವು ಬಂದಿದ್ದು ಶ್ರೀರಂಗಪಟ್ಟಣದಲ್ಲಿರುವಂಥ ಟಿಪ್ಪು ಸುಲ್ತಾನ್ ಅವರ ಸಮಾಧಿಗೆ ನಾವು ಭೇಟಿ ಕೊಟ್ವಿ. ಇದನ್ನು ಗುಂಬಜ್ ಅಂತ ಕರೀತಾರೆ. ಇವರ ತಂದೆ ಹೈದರ್ ಅಲಿ, ತಾಯಿ ಫಾತಿಮಾ ಅವರ ಸಮಾಧಿಗಳು ಇಲ್ಲಿದೆ. ಇದು ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ. ಸುಲ್ತಾನ್ರವರು ಇಲ್ಲಿ ಬರುವಂಥ ಗೆಸ್ಟ್ನೆಲ್ಲ ಇಲ್ಲಿ ತಗೊಂಡು ಬಂದು ರೆಸ್ಟ್ಗೆ ಅಂತ ಸಮ್ಮರ್ ಪ್ಯಾಲೇಸ್ ಅಂತ ಹೇಳ್ತಾರೆ. ದರಿಯಾ ದೌಲತ್ ಬಾಗ್ ಮತ್ತು ಸಮ್ಮರ್ ಪ್ಯಾಲೇಸ್ ಅಂತ ಇದಕ್ಕೆ ಹೇಳ್ತಾರೆ. ಅವ್ರಿಗೆ ರೆಸ್ಟು ಕೊಡೋಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬರ್ತಾ ಇದ್ರು ಅನ್ನೋದು ನಾನು ಈಗ ಜಸ್ಟಲ್ಲಿ ಓದಿದೆ, ಅದನ್ನೇ ವಿವರಣೆ ಹೇಳ್ತಾ ಇದ್ದೆ. ಇದು ಟಿಪ್ಪು ಸುಲ್ತಾನರು ಯೂಸ್ ಮಾಡಿದಂಥ ಯುದ್ಧೋಪಕರಣಗಳು. ಸೊ ಇಲ್ಲಿ ವಿಡಿಯೋ ಏನೂ ಅಲೋಡ್ ಇಲ್ಲ. ಸೊ ಈ ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಸೇಫಾಗಿರಿ. ಟೇಕ್ ಕೇರ್. ಬಾಯ್.